ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ನನ್ನ ಗೌರವಾನ್ವಿತ ಗುರುಗಳಿಗೆ ಈ ದಿನ ವಂದಿಸುತ್ತಾ, ಏನಿವತ್ತು ನಾವು ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿ ಮಾಚನಹಳ್ಳಿ ಒಂದು ಸರ್ಕಾರಿ ಶಾಲೆಗೆ ಇವತ್ತು ನಮ್ಮ ಜೈ ಭೀಮ್ ಚಳುವಳಿಯ ಸಂಘಟನೆ ಆಗಮಿಸಿದೆ. ನಮ್ಮ ಉದ್ದೇಶ ಇಡೀ ನೆಲಮಂಗಲ ತಾಲೂಕಿನಾದ್ಯಂತ ಇರ್ತಕ್ಕಂತಹ ಸುಮಾರು ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡಿ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂತಹ ಬಡ ವಿದ್ಯಾರ್ಥಿಗಳಿಗೆ ನಮ್ಮ ಒಂದು ಅಲ್ಪ ಪ್ರಮಾಣದ ಒಂದು ಸೇವೆಯನ್ನು ಕೊಡ್ತಾ ಇದ್ದೇವೆ. ವಿದ್ಯೆ ಅನ್ನೋ ಆಸ್ತಿ ಇಡೀ ಜೀವನದಲ್ಲಿ ಬೆಲೆ ಕೊಡಕ್ಕಾಗದಂತಹ ಶಕ್ತಿ ಹೊಂದಿರತಕ್ಕಂಥ ಆಸ್ತಿ ಯಾವ್ದಂತಂದ್ರೆ ಅದು ವಿದ್ಯೆ. ಆ ವಿದ್ಯೆ ಒಂದು ಸಂಪಾದನೆ ಮಾಡಿದ್ರೆ ನಾವು ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಬೆಳಿತೀವಿ, ಉತ್ತಮ ಒಂದು ಸಮಾಜನ ಸೃಷ್ಟಿ ಮಾಡ್ತೀವಿ, ಒಂದು ಸುಧಾರಣೆ ಮಾಡ್ತಕ್ಕಂಥ ಶಕ್ತಿ ನಮ್ಗೆ ವಿದ್ಯೆಯಿಂದ ಮಾತ್ರ ಸಿಗುತ್ತೆ, ಬೇರೆ ಯಾವ್ದನ್ನ ಸಿಗಲ್ಲ ಸ್ನೇಹಿತರೆ. ಇವತ್ತು ದಿವಸ ನಾವು ಕರ್ನಾಟಕ ಜೈ ಭೀಮ್ ಚಳುವಳಿಯಿಂದ ಇವತ್ತು ನಾವೊಂದು ಎಲ್ಲ ಕಡೆಗೂ ಸುಮಾರು ಕಡೆಗೆ ಇವತ್ತು ನೋಟ್ಬುಕ್ ವಿತರಣೆ ಮಾಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಯಾಕೆಂದ್ರೆ ಅಂಬೇಡ್ಕರ್ ಆಶಯದಲ್ಲಿ ಹುಡುಗರು ಕೂಡ ಅದೇ ಹಾದಿಲಿ ನಡಿಬೇಕು ಅನ್ನೋದು ನಮ್ಮ ಸಂಘಟನೆಯ ಉದ್ದೇಶ ಮತ್ತು ದೇವೋದ್ದೇಶ. ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ತಾಲೂಕಲ್ಲೂ ಇದು ಸೌಲಭ್ಯ ಸಿಗಲಿ ಅನ್ನೋದು ನಮ್ಮ ಆಶಯ. ಹಾಗಾಗಿ ಇವತ್ತಿನ ದಿವಸ ನಾವು ನೋಟ್ಬುಕ್ ಅನ್ನು ವಿತರಣೆ ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ಕರ್ನಾಟಕ ಜೈ ಭೀಮ್ ಚಳವಳಿ ಸಂಘಟನೆಯ ಕಾರ್ಯಕರ್ತರು ಇವತ್ತಿನ ದಿವಸ ನಮ್ಮ ಶಾಲೆಗೆ ಆಗಮಿಸಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕವನ್ನು ವಿತರಣೆ ಮಾಡುವ ಸಲುವಾಗಿ ನಮ್ಮ ಶಾಲೆಗೆ ಭೇಟಿ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಶಾಲಾ ಸುಧಾರಣಾ ಸಮಿತಿಯ ಪರವಾಗಿ, ಗ್ರಾಮದ ಪರವಾಗಿ, ಮುಖ್ಯ ಶಿಕ್ಷಕರ ಪರವಾಗಿ, ಮಕ್ಕಳ ಪರವಾಗಿ ತುಂಬ ಹೃದಯದ ಸುಸ್ವಾಗತವನ್ನು ನಾನು ಬಯಸ್ತೇನೆ. ಓದಿ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅನ್ನೋದು ಒಂದು ಆಶಯನ, ಒಂದು ಗುರಿನ ಇಟ್ಕೊಂಡು ನಾವು ಇವತ್ತು ಶಾಲೆಯಲ್ಲಿ ಒಂದು ನೋಟ್ಬುಕ್ ವಿತರಣೆನ ಹಮ್ಮಿಕೊಂಡು ತಮ್ಗೆಲ್ಲಾನು ಕೂಡ ಏನೋ ಒಂದು ದಾರಿದೀಪ ಆಗಲಿ ಅನ್ನೋದು ಅಂಬೇಡ್ಕರ್ ಆಶಯದಲ್ಲಿ ನಾವು ಇವತ್ತು ಒಂದು ನೋಟ್ಬುಕ್ ಅನ್ನ ವಿತರಣೆ ಮಾಡ್ತಾ ಇದ್ದೀವಿ. ಯಾಕೆ ಇನ್ನು ಮಾಡ್ತಾನೆ ಇರ್ತೀವಿ, ಇಲ್ಲಿಗೆ ನಮ್ಮದು ಕೊನೆ ಅಲ್ಲ, ಡೆಡ್ ಎಂಡ್ ಅಲ್ಲ. ನಿಮ್ಮೂರಿಗೆ ಬಂದೇನೆ ಎಲೆಕ್ಷನ್ ಓದ್ಕೊಬೇಕಾ, ನಾನು ಎಲೆಕ್ಷನ್ ನಿಂತ್ಕೊಬೇಕಾ? ನನ್ಗೆ ಅವಶ್ಯಕತೆ ಅಲ್ಲ. ನಿಮ್ಮ ಓದು ಇಂಪಾರ್ಟೆಂಟು. ಅದಕ್ಕೆ ಅದ್ರಲ್ಲಿ ಬರ್ದಿದ್ದೀವಿ, ಓದು ಓದು ಓದು, ತಲೆ ಬಗ್ಗಿಸಿ ಓದು, ಸಮಾಜದಲ್ಲಿ ತಲೆ ಎತ್ತುವಂತೆ ಮಾಡುತ್ತದೆ ಅಂತ ಹೇಳ್ಬಿಟ್ಟು ಬರ್ದಿದ್ದೀವಿ. ಬಾಬಾ ಸಾಹೇಬ್ರು 32 ಡಿಗ್ರಿಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ. ಆ ಡಿಗ್ರಿ ಯಾವ್ಯಾವ ಅಂತ ಅಂದ್ಬಿಟ್ಟು ನಮ್ಮ ಕೊಡ್ತಕ್ಕಂಥ ನೋಟ್ ಬುಕ್ ಅಲ್ಲೂ ಕೂಡ ನಾವು ಹಾಕಿದೀವಿ. ತಾವುಗಳೆಲ್ಲ ಅಂಬೇಡ್ಕರ್ ಆಶಯದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅಂತ ಹೇಳಿ ನಾವು ಇವತ್ತಿನ ದಿವಸ ನಾವು ಇಷ್ಟಪಡ್ತೀವಿ. ಆತ್ಮೀಯ ಈ ಕರ್ನಾಟಕ ರಾಜ್ಯ ಜೈ ಭೀಮ್ ಚಳವಳಿಯ ಸಂಘಟನಾಕಾರರ ವತಿಯಿಂದ ಇವತ್ತಿನ ದಿವಸ ನಮ್ಮ ಶಾಲೆಯಲ್ಲಿ ತುಂಬ ನಿಕೃಷ್ಟ ಬಡ ಮಕ್ಕಳಿಗೆ ಈ ಪುಸ್ತಕ ವಿತರಣೆ ಮಾಡಿರ್ತಕ್ಕಂಥದ್ದು ತುಂಬ ನಮಗೆ ಸಂತೋಷಕರವಾದಂಥ ವಿಚಾರ. ಅದರಲ್ಲೂ ಕೂಡ ಈ ಸಂಘಟನಾಕಾರರು ನಮ್ಮ ಶಾಲೆ ಅಂತ ಒಂದೇ ಅಲ್ಲ, ಇಡೀ ನಮ್ಮ ತಾಲೂಕಿನಾದ್ಯಂತ ಎಷ್ಟೋ ಭೌತಿಕ ಸೌಲಭ್ಯಗಳನ್ನು ತಂದೆ ತಾಯಿಗಳಿಂದ ತಲುಪ್ತಲ್ಲಿರ್ತಕ್ಕಂಥದ್ದು ತುಂಬ ನೋವನ್ನು ತರ್ತಕ್ಕಂಥದ್ದು. ಇಂಥ ಒಂದು ಈ ಭೌತಿಕ ಪಠ್ಯ ಪುಸ್ತಕ ಆಗಿರ್ಬೋದು, ಪೆನ್ನು ಪೆನ್ಸಿಲ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಎಲ್ಲ ಮಕ್ಕಳಿಗೆ ಒಂದು ಶೈಕ್ಷಣಿಕ ಸೌಲಭ್ಯವನ್ನು
ಒದಗಿಸಿಕೊಡುವ ಮೂಲಕ ನೀವು ಭಾಗಿಯಾದಾಗ ಮಾತ್ರ ಈ ಮಕ್ಕಳಿಗೆ ತುಂಬ ಅನುಕೂಲ ಆಗ್ತದೆ. ಮತ್ತು ಇದು ಒಂದು ಪ್ರೇರಣೆ. ನೀವೆಲ್ಲರೂ ಕೂಡ ಈ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು ತುಂಬ ಸ್ಫೂರ್ತಿಯಾಗಿರ್ತಕ್ಕಂಥ ವಿಚಾರ. ಈ ಸ್ಫೂರ್ತಿಗೆ ನಾವು ತುಂಬ ಚಿರಋಣಿಯಾಗಿರ್ತೇವೆ. ಮತ್ತು ನೀವು ಯಾವಾಗಲೂ ಕೂಡ ಪುಸ್ತಕ ಹಂಚೋದು ಒಂದೇ ಮುಖ್ಯ ಅಲ್ಲ, ಶಾಲೆಗೆ ಭೇಟಿ ನೀಡ್ತಕ್ಕಂಥದ್ದು, ಮಕ್ಕಳ ಕುಂದುಕೊರತೆಯನ್ನು ವಿಚಾರ ಮಾಡ್ತಕ್ಕಂಥದ್ದು, ಬಡ ಮಕ್ಕಳಿಗೆ ಆಶ್ರಯವನ್ನು ನೀಡ್ತಕ್ಕಂಥದ್ದು ನಿಮ್ಮೆಲ್ಲರ ಒಂದು ಕಿರುಕಾಣಿಕೆ ಆಗಿರ್ತದೆ. ಹಾಗೂ ಕೂಡ ನಿಮ್ಮೆಲ್ಲರ ಒಂದು ಆಶೀರ್ವಾದ ಮಕ್ಕಳಿಗೂ ಬೇಕಾಗಿರ್ತದೆ. ಆ ಪ್ರಯುಕ್ತ ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ನಾನು ಸ್ಮರಿಸುವ ಮೂಲಕ ನನ್ನ ಮಾತನ್ನು ಮುಕ್ತಾಯ ನಾಗರಾಜ್, ಸಿ ನಾಗರಾಜಯ್ಯ, ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ, ಮಾಚನಹಳ್ಳಿ ಕಾಲೋನಿ. ನಿಜವಾಗಲೂ ಕೂಡ ಈ ಒಂದು ಕಿರುಕಾಣಿಕೆ ಅಮೂಲ್ಯವಾಗಿರ್ತಕ್ಕಂಥದ್ದು. ಇದನ್ನು ಮುಂದುವರ್ಸ್ಕೊಂಡು ಹೋಗಿ. ಯಾಕೆಂತಂದರೆ ಈ ನನ್ನ ಮಕ್ಕಳು ಅನ್ನೋದಕ್ಕೆ ಬದಲಾಗಿ ಈ ದೇಶದ ಮಕ್ಕಳೇ ನನ್ನ ಮಕ್ಕಳು ಅನ್ನೋ ಭಾವನೆ ನಿಮ್ಮಲ್ಲಿ ಬರಬೇಕು ಅಂತ ಅಂದ್ಬಿಟ್ಟು ನಾನು ಭಾವಿಸ್ತೇನೆ. ಥ್ಯಾಂಕ್ ಯು.